ಒಂದು ಕಡೆಗೆ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇತ್ತು. ಆದರೆ ಇನ್ನೊಂದು ಕಡೆಗೆ ಇಡೀ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದು ಹೋಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಪೊಲೀಸರು ಏನಾದರೂ ಜಾಗೃತರಾಗಲಿಲ್ಲ ಅಂತಂದರೆ ಇಡೀ ವ್ಯವಸ್ಥೆ ಸರ್ಕಾರ ತಲೆ ತಗ್ಗಿಸಬೇಕಾಗಿತ್ತು. ಹಾಗಾದರೆ ನಿಜಕ್ಕೂ ಪೊಲೀಸರು ಏನು ಮಾಡಿದರು, ಆ ಘಟನೆ ಏನು, ಅದರಲ್ಲಿ ಪೊಲೀಸರ ಪ್ರಮುಖ ಪಾತ್ರ ಏನಾಗಿತ್ತು, ಬನ್ನಿ ನೋಡೋಣ. ಅದು 2023 ಡಿಸೆಂಬರ್ 10 ಚಳಿಗಾಲದ ಅಧಿವೇಶನಕ್ಕಾಗಿ ಇಡೀ ರಾಜ್ಯ ಸರ್ಕಾರ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿತ್ತು. ಬೆಳಗಾವಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಒಂಟಮೂರಿ ಗ್ರಾಮದಲ್ಲಿ ಅನಾಗರಿಕರ ಅಟ್ಟಹಾಸ ತಾರಕಕ್ಕೇರಿತ್ತು. 14 ಜನ ದುಷ್ಟರ ತಂಡ ಓರ್ವ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಕ್ರೌರ್ಯ ಮೆರೆಯಲಾರಂಭಿಸಿತ್ತು. ಸಭ್ಯ ಸಮಾಜ ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಂಥ ಕೃತ್ಯ ಎಸಗಲು ಶುರು ಮಾಡಿತ್ತು. ಗ್ರಾಮಸ್ಥರೊಬ್ಬರು ಗಾಬರಿಯಿಂದ ಕಾಕತಿ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ರು. ಮುಂದೆ ಖಾಕಿ ಪಡೆ ನಡೆಸಿದ್ದು ನಿಜಕ್ಕೂ ಸಲ್ಯೂಟ್ ಹೊಡೆಯುವಂತ ಕಾರ್ಯಾಚರಣೆ. ಕರೆ ಬಂದ 15 ನಿಮಿಷದಲ್ಲೇ ಸ್ಥಳಕ್ಕೆ ಧಾವಿಸಿದ ಕಾನ್ಸ್ಟೇಬಲ್ ಸುಭಾಷ್ ಮತ್ತು ವಿಠ್ಠಲ ಮಹಿಳೆಯ ಸ್ಥಿತಿ ಕಂಡು ಆಘಾತಗೊಂಡ್ರು. ತಕ್ಷಣ ಮಹಿಳೆಯ ಮನೆಗೆ ಓಡಿದವರೇ ಸೀರೆ ತಂದು ಮಹಿಳೆಯ ಮಾನ ಮುಚ್ಚಿದ್ರು. ಆದರೆ ಸ್ಥಳದಲ್ಲಿದ್ದ ರಕ್ಕಸರ ಆರ್ಭಟ ನಿಂತಿರಲಿಲ್ಲ. ಗ್ರಾಮಸ್ಥರು ಮೂಕ ಪ್ರೇಕ್ಷಕರಾಗಿದ್ರು. ಹೀಗಾಗಿ PSI ಮಂಜುನಾಥ್ ಮತ್ತು ಕಾನ್ಸ್ಟೇಬಲ್ ನಾರಾಯಣ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. 4 ಸೇರಿ ಮಹಿಳೆಯನ್ನ ರಕ್ಷಿಸಿದ್ರು. ಆರೋಪಿಗಳು ಸ್ಥಳದಿಂದ ತಪ್ಪಿಸಿಕೊಳ್ಳದಂತೆಯೂ ತಡೆಯೊಡ್ಡಿದ್ರು. ಮಹಿಳೆ ಮೇಲೆ ನಡೆದ ಅಟ್ಟಹಾಸ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ರು. ಮಹಿಳೆಯ ದೃಶ್ಯ ಲೀಕ್ ಆಗಿದ್ರೆ ಕರುನಾಡು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತಿತ್ತು. ಮಹಿಳೆಯ ಘನತೆಗೆ ಮತ್ತಷ್ಟು ಧಕ್ಕೆಯಾಗುತ್ತಿತ್ತು. ಹೀಗಾಗಿ ಪೊಲೀಸರು ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಿ ಎಲ್ಲರ ಮೊಬೈಲ್ನಿಂದಲೂ ವಿಡಿಯೋ ಡಿಲೀಟ್ ಮಾಡಿದ್ರು. ಕುಕೃತ್ಯದ ಒಂದೇ ಒಂದು ಫೋಟೋ ಸಹ ಸೋರಿಕೆಯಾಗದಂತೆ ನೋಡಿಕೊಂಡ್ರು. 14 ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ತಳ್ಳಿದ್ರು. ಕ್ರೂರಿಗಳ ಕೂಪದಲ್ಲಿ ಜೀವ ಒತ್ತೆ ಇಟ್ಟು ಮಹಿಳೆಯ ಪ್ರಾಣ ಮತ್ತು ಮಾನ ಕಾಪಾಡಿದ ಕಾಕತಿ ಪೊಲೀಸರಿಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ TV9 ಕನ್ನಡ ಸೇಲ್ಸ್ ವಿಭಾಗದ ಶ್ರೀ ನೋಬೆಲ್ ಜೈಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಇಂಡಿ ಪೊಲೀಸ್ ಠಾಣೆ PSI ಮಂಜುನಾಥ್ ಹುಲಕುಂದ ಅವರು, ಹಾಗೆ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಸುಭಾಷ್ BL ಅವರು, ಹಾಗೆ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ವಿಠಲ್ ಪಟ್ಟೇದ್ ಅವರು, ಹಾಗೂ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ನಾರಾಯಣ್ ಚಿಪ್ಪಲ್ಕಟ್ಟಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಅಷ್ಟು ಪೊಲೀಸ್ ಇಲಾಖೆಗೆ, ಇಡೀ ನಮ್ಮ ಭಾರತದಲ್ಲಿರೋ ಅಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರತಿಯೊಬ್ಬರು, ಯಾಕೆಂದ್ರೆ ನಾನೇ ಪರ್ಸನಲ್ ಒಂದು ಫಂಕ್ಷನ್ಗಳು ನೋಡಿದೀವಿ ಸರ್. ನಮ್ಮ ಸಿನಿಮಾ ಫಂಕ್ಷನ್ಗಳಲ್ಲಿ ಯಾರೋ ಹೀರೋಗಳು ಬರ್ತಾರೆ, ಇನ್ನೊಂದು ಬರ್ತಾರೆ ಅಂದರೆ 50 ಜನ ಬೌನ್ಸರ್ಸ್ ಹಾಕಿ ನೀವು ಅವ್ರ ಫ್ಯಾನ್ಸು ಅವ್ರನ್ನೇ ತಳ್ಕೊಂಡು ಹೋಗ್ತಿರ್ತಾರೆ. ಒಂದೇ ಒಂದು ಕಾಕಿ ಬಟ್ಟೆ ಹಾಕೊಂಬಂದಿರೋ ಒಂದು ಕಾನ್ಸ್ಟೇಬಲ್ ಅಲ್ಲಿ ನಿಲ್ಲಿಸಿ ಆ ಕಡೆ ಒಂದು ಹೆಜ್ಜೆ ಮುಂದೆ ಇಡಲ್ಲ ಸರ್. ಅದು ಪವರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗಿರೋ ಪವರ್. ಸೊ ಆ ಥರದೊಂದು ಅದ್ಭುತವಾದ ಒಂದು ಇಲಾಖೆಗೆ ಈ ಥರ ಸಿನಿಮಾದವರಿಗೆ ಅವಾರ್ಡ್ ಫಂಕ್ಷನ್ಗಳು ಮಾಡೋದು ನೋಡಿದ್ದೀನಿ. ಪೊಲೀಸ್ ಇಲಾಖೆಗೆ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಿದ್ರಲ್ಲ ಸರ್, TV9 ನನ್ನ ಸಲ್ಯೂಟ್ ಸರ್. ಫಸ್ಟ್ ನನ್ನ ಸಲ್ಯೂಟ್ TV9 ಬರುತ್ತೆ. ಸೊ ನನ್ನ ಕರೆಸಿ ಈ ಥರದೊಂದು ನನ್ನ ಕೈಯಲ್ಲಿ ಕೊಡಿಸೋದಕ್ಕೆ ನನ್ನ ಕರೆದಂಥ ಇಡೀ ತಂಡಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ ನನ್ನ ಕಡೆಯಿಂದ ಒಂದು ಬಿಗ್ ಹಾರ್ಟ್ಲಿ ಸಲ್ಯೂಟ್ ಸರ್. ಒಂದು ಸಂಗತಿನ ಹೇಳಲೇಬೇಕು ಸುಕನ್ಯಾ, ಒಂದು 3 ಸಂಗತಿಗಳ ಜೊತೆಗೆ ಆಟ ಆಡಬಾರ್ದಂತೆ. ಒಂದು ಗಾಳಿ, ಒಂದು ನೀರು, ಇನ್ನೊಂದು ಬೆಂಕಿ. ಎಷ್ಟು ಮಟ್ಟಿಗಿದೆ ಅಂದರೆ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಬೆಂಕಿ ಹತ್ತಿರುತ್ತೆ, ಗಾಳಿ ಅದಕ್ಕೆ ತಿದಿ ಒತ್ತಾ ಇರುತ್ತೆ. ನೀರನ್ನು ಹಿಡಿದುಕೊಂಡು ಇವರು ಯುದ್ಧಕ್ಕೆ ಸಜ್ಜಾಗ್ತಾರೆ. ಎಷ್ಟರ ಮಟ್ಟಿಗೆ ಸಜ್ಜಾಗ್ತಾರೆ ಅಂತಂದರೆ ಪ್ರಾಣದ ಹಂಗನ್ನು ತೊರೆದು ಇವರು ರೆಡಿ ಆಗುವಂಥದ್ದು. ನಿಜಕ್ಕೂ ನಾವು ಅಗ್ನಿವೀರರು ಅನ್ನುವಂಥ ಮಾತನ್ನು ಹೇಳ್ತೀವಲ್ಲ, ನಿಜವಾದ ಅಗ್ನಿವೀರರು ಇವರೇನೆ. ಹಾಗಾದರೆ ಇವರ ಸಾಹಸ ಏನು, ಬನ್ನಿ ನೋಡೋಣ. ಅದು ದೀಪಾವಳಿ ಸಂಭ್ರಮದ ಹೊಸ್ತಿಲಲ್ಲೇ ಸೂತಕ ಸೃಷ್ಟಿಸಿದ ಅಗ್ನಿ ಅವಘಡ. 2023 ಅಕ್ಟೋಬರ್ 7ರಂದು ಬೆಂಗಳೂರಿನ ಅತ್ತಿಬೆಲೆಯಲ್ಲಿದ್ದ ಪಟಾಕಿ ಮಳಿಗೆ ಪಟಪಟನೆ ಸಿಡಿದು ಹೋಗಿತ್ತು. ಮಳಿಗೆ ಮುಂದೆ ಪಟಾಕಿ ತುಂಬಿಕೊಂಡು ನಿಂತಿದ್ದ ವಾಹನಗಳಿಗೂ ಬೆಂಕಿಯ ಕೆನ್ನಾಲೆಗೆ ಚಾಚಿತ್ತು.
ಇಡೀ ಪ್ರದೇಶ ಮೃತ್ಯುಕೂಪವಾಗಿ ಬದಲಾಗಿತ್ತು. ಮಾಹಿತಿ ಸಿಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ನಡೆಸಿದ್ದು ಅಕ್ಷರಶಃ ಮಹಾನ್ ಸಾಹಸ. ಬಾಂಬ್ ರೀತಿ ಸ್ಫೋಟಿಸುತ್ತಿದ್ದ ಪಟಾಕಿ ಮಳಿಗೆ ಬಳಿ ಧಾವಿಸಿದ ಸಿಬ್ಬಂದಿ ಮೊದಲು ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ನಂತರ ಕೆಚ್ಚೆದೆಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಆರಂಭಿಸಿದ್ರು. ನಿರಂತರ 7 ಗಂಟೆ ಹೋರಾಡಿ ಅಗ್ನಿಯನ್ನ ಹತೋಟಿಗೆ ತಂದ್ರು. ಬಳಿಕ ಅಗ್ನಿ ದುರಂತದಲ್ಲಿ ಬಲಿಯಾಗಿದ್ದ ಕಾರ್ಮಿಕರ ಮೃತದೇಹಗಳನ್ನ ಹೊರತೆಗೆದ್ರು. 17 ಜೀವಗಳನ್ನ ಬಲಿ ಪಡೆದ ಈ ಅಗ್ನಿ ದುರಂತ ಸುತ್ತಮುತ್ತಲಿನ ಪಟಾಕಿ ಗೋದಾಮುಗಳು ಮತ್ತು ಕಟ್ಟಡಗಳಿಗೂ ವ್ಯಾಪಿಸುವ ಅಪಾಯವಿತ್ತು. ಇದಕ್ಕೆ ಅವಕಾಶ ನೀಡದೆ ತಮ್ಮ ಪ್ರಾಣ ಪಣಕ್ಕಿಟ್ಟು ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳಕ್ಕೆ TV9 ಸಲ್ಯೂಟ್. ಇಂತಹ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಭೈರೇಗೌಡ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಡೈರೆಕ್ಟರ್ ರಾಮಯ್ಯ ಸಾಫ್ಟ್ವೇರ್ ಟೆಕ್ ಪಾರ್ಕ್ ರಕ್ಷಾ ರಾಮಯ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಫೈರ್ ಸ್ಟೇಷನ್ನ ಲಕ್ಷ್ಮಣ ಹಾದಿಮನಿ ಅವರು ಬರಬೇಕು. ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಫೈರ್ ಸ್ಟೇಷನ್ನ ಬಸವರಾಜ್ ಮಡಿವಾಳರ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಆನೇಕಲ್ ಫೈರ್ ಸ್ಟೇಷನ್ನ ಕನಕರಾಯ ಹಾಗೂ ಆನೇಕಲ್ ಫೈರ್ ಸ್ಟೇಷನ್ನ ಪ್ರವೀಣ್ ಕಲ್ಲಾಳ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ನಮಸ್ಕಾರ ಎಲ್ಲರಿಗೂ ಸಹ. ಮೊದಲಿಗೆ ಬೆಂಕಿಯ ಅನಾಹುತದ ಜೊತೆಗೆ ಜೀವವನ್ನು ಪಣ ಇಟ್ಟು ಹೋರಾಟ ಮಾಡಿ ಸೆಣಸಾಡಿ ಬೇರೆಯವರ ಜೀವ ಉಳಿಸಿ ಸಾರ್ವಜನಿಕರ ಸೇವೆ ಮಾಡಿದಂತಹ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆಗಳು. ನಿಸ್ವಾರ್ಥ ಸೇವೆ ಮಾಡೋರಿಗೆ ಬೇರೆ ಏನು ಅವ್ರಿಗೇನು ನಾವು ಸರ್ಕಾರದಲ್ಲಿ ಅವ್ರಿಗೇನು ಪ್ರೈಸ್ ಕೊಡಲ್ಲ, ಇನ್ಸೆಂಟಿವ್ ಕೊಡಲ್ಲ, ಅವ್ರಿಗೇನು ಕ್ಯಾಶ್ ಅವಾರ್ಡ್ ಕೊಡಲ್ಲ, ಏನಿಲ್ಲ ಅಂದರೂ ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಕರೆದು ಥ್ಯಾಂಕ್ ಯು ಅಪ್ಪ ಶಬಾಷ್ ಅಂತ ಹೇಳಿದ್ರೆ ಅಷ್ಟೇ ಅವರಿಗೆ ಸ್ಫೂರ್ತಿ, ಇನ್ನೇನು ಸಿಗೋದಿಲ್ಲ. ಅಷ್ಟಕ್ಕಾದರೂ ಒಳ್ಳೆತನ ಸಮಾಜದಲ್ಲಿ ಸ್ವಲ್ಪ ವೃದ್ಧಿ ಆಗಲಿ. ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡಿದಂಥವರಿಗೆ ಧನ್ಯವಾದ. ಗ್ರೇಟ್ ಸರ್, ಥ್ಯಾಂಕ್ ಯು. ಯೋಗರಾಜ್ ಭಟ್ ಅವ್ರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಪೊಲೀಸು ಇಲ್ಲದೆ ನಮ್ಮ ಬದುಕೇ ಇಲ್ಲ. ನಾನು ಆಲ್ಮೋಸ್ಟ್ ಸುಮಾರು 4-8 ಸಾರಿ ಪೊಲೀಸ್ ಇಲಾಖೆಗೆ ಅವರ ಕಮಿಷನರ್ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಅವ್ರ ಬದುಕನ್ನು ತೀರಾ ಹತ್ತಿರದಿಂದ ಬಲ್ಲೆ ನಾನು. ಕಾನೂನು ಸುವ್ಯವಸ್ಥೆನ ಹಗಲು ರಾತ್ರಿ ಕಾಪಾಡಬೇಕು ಅವರು. ಅದಕ್ಕೆ ಅಂತ ಪಣ ಇಟ್ಟಂಥ ಪ್ರತಿಯೊಬ್ಬ ಜೀವಿಯ ಬೆವರಿಗೂ ಒಬ್ಬ ನಾಗರಿಕನಾಗಿ ನನ್ನ ದೀರ್ಘದಂಡ ನಮಸ್ಕಾರ. ಈ ಥರದ ಸಹೃದಯ ಕಾರ್ಯಕ್ರಮಗಳನ್ನು ಮಾನವೀಯತೆ ಇರೋ ಕಾರ್ಯಕ್ರಮಗಳನ್ನು TV9 ಇವತ್ತಲ್ಲ, ಅದು ಶುರುವಾತಿಂದನೂ ನಾನು ಕೂಡ TV9 ಸದಸ್ಯನೇ ಒಂದಾನೊಂದು ಕಾಲದಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಇಷ್ಟು ಗಟ್ಟಿಯಾಗಿ ಮಾಡ್ತಾ ಬಂದಿದ್ದಾರೆ. ವರ್ಷಕ್ಕೆ 2-3 ಇಂಥದ್ದು ನಡೀತಾನೆ ಇರುತ್ತೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಬಂದಿದ್ದೀನಿ. ಅವರ ಚೈತನ್ಯಕ್ಕೊಂದು ಸೆಲ್ಯೂಟು TV9 ಅವರದ್ದು.